ಅಭಿಮನ್ಯು ಆಫೀಸ್ನಿಂದ ಹೊರಟು ಹೋದ ನಂತರವೂ ಆ ಕ್ಯಾಬಿನ್ನಲ್ಲಿ ಒಂದು ರೀತಿಯ ನಿಶ್ಶಬ್ದ ಆವರಿಸಿತ್ತು. ರಂಜಿತ್ನ ಕಣ್ಣುಗಳಲ್ಲಿ ನೋವಿಗಿಂತ ಹೆಚ್ಚಾಗಿ ಒಂದು ತರಹದ ಕಿಚ್ಚು ಕಾಣಿಸುತ್ತಿತ್ತು. ಅಭಿಮನ್ಯುನ ಕಟು ಮಾತುಗಳು ಅವನ ಹೃದಯಕ್ಕೆ ಚುಚ್ಚುತ್ತಿದ್ದವು. ರಂಜಿತನ ಹೆಗಲ ಮೇಲೆ ಕೈಯಿಟ್ಟು ಅವನ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಡ ರಂಜು. ನಿನಗೆ ಗೊತ್ತಲ್ಲ, ಅಭಿ ಹುಟ್ಟಿದಾಗಿಂದಲೂ ಭಾವನೆಗಳಿಗಿಂತ ಬಿಸ್ನೆಸ್ ಸ್ಟೇಟಸ್ ಅಂತ ಬೆಳೆದವನು. ಅವನಿಗೆ ಪರಿಸ್ಥಿತಿಗಳ ಬೆಲೆ ಗೊತ್ತಿಲ್ಲ ಎಂದು ಸಮಾಧಾನ ಮಾಡಲು ಯತ್ನಿಸಿದ. ಆದರೆ ರಂಜಿತ್ ಮುಖ ಒರೆಸಿಕೊಂಡು ದೃಢ ಧ್ವನಿಯಲ್ಲಿ ಹೇಳಿದ, ಇಲ್ಲ ರಾಮ್, ಅಭಿ ಹೇಳಿದ್ದು ಒಂದು ರೀತಿಯಲ್ಲಿ ನಿಜ. ಸೀತೆ ಅಲ್ಲಿರೋವರೆಗೂ ಆ ಕತ್ತಲೆಯಿಂದ ಹೊರಗೆ ಬರೋಕೆ ಸಾಧ್ಯವಿಲ್ಲ. ಸಮಾಜ ಅವಳಿಗೆ ಅಪಶಕುನ ಎನ್ನಬಹುದು, ಆದರೆ ನನಗೆ ಗೊತ್ತು, ಅವಳು ನನ್ನ ಮನೆಯ ಮಹಾಲಕ್ಷ್ಮಿ. ಅವಳ ಬುದ್ಧಿವಂತಿಕೆ, ಅವಳ ಕಲೆ ಈ ಕತ್ತಲೆ ಕೋಣೆಯಲ್ಲಿ ಕರಗಿ ಹೋಗಬಾರ್ದು. ಅಭಿ ಸವಾಲು ಹಾಕಿದ್ದಾನಲ್ಲ, ಸೀತೆನ ಬೆಂಗಳೂರಿಗೆ ಬಂದು ಅವನ ಕಣ್ಣೆದುರು ನಿಲ್ಲಲಿ ಅಂತ. ಅದೇ ಆಗುತ್ತೆ. ನನ್ನ ತಂಗಿಯನ್ನು ನಾನು ಬೆಂಗಳೂರಿಗೆ ಕರೆದುಕೊಂಡು ಬರ್ತೀನಿ. ರಾಮ್ ಆಶ್ಚರ್ಯದಿಂದ ನೋಡಿದ. ಆದರೆ ಸೀತೆ ಒಪ್ತಾಳ? 10 ವರ್ಷಗಳಿಂದ ಮನೆಯಿಂದಲೇ ಹೊರಬರುವವಳು ಇಷ್ಟು ದೊಡ್ಡ ಸಿಟಿಗೆ ಬರೋಕೆ ಧೈರ್ಯ ಮಾಡ್ತಾಳ? ಅವಳನ್ನು ಒಪ್ಪಿಸೋ ಜವಾಬ್ದಾರಿ ನಂದು ಎಂದು ರಂಜಿತ್ ಮನಸ್ಸಿನಲ್ಲೇ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದ. ಅದಾಗಿ 2 ದಿನಗಳ ನಂತರ ರಂಜಿತ್ ಬೆಂಗಳೂರಿನಿಂದ ನೇರವಾಗಿ ಹಳ್ಳಿಯ ತನ್ನ ದೊಡ್ಡ ಮನೆಗೆ ಬಂದಿಳಿದಿದ್ದ. ರಂಜಿತ್ ಬಂದಿದ್ದನ್ನು ನೋಡಿ ಇಡೀ ಮನೆಗೆ ಎಲ್ಲಿಲ್ಲದ ಸಂತೋಷ. ತಾತ ಕೃಷ್ಣೇಗೌಡರು, ಅಜ್ಜಿ ಗಂಗಮ್ಮ ಹಾಗೂ ಸೀತೆಯ ತಾಯಿ ಕನಕ ಎಲ್ಲರೂ ರಂಜಿತ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ಆದರೆ ರಂಜಿತ್ನ ಕಣ್ಣುಗಳು ಮಾತ್ರ ಆ ಮುಚ್ಚಿದ ಕೋಣೆಯ ಬಾಗಿಲನ್ನೇ ಹುಡುಕುತ್ತಿದ್ದವು. ಮಧ್ಯಾಹ್ನದ ಸಮಯವಾದ್ದರಿಂದ ಸೀತೆ ತನ್ನ ಕೋಣೆಯೊಳಗೆ ಊರಿನ ಪುಟ್ಟ ಮಕ್ಕಳಿಗೆ ಭರತನಾಟ್ಯ ಹೇಳಿಕೊಡುತ್ತಿದ್ದ ಧ್ವನಿ ಕೇಳಿಸುತ್ತಿತ್ತು. ಗೆಜ್ಜೆಯ ನಾದ ಮತ್ತು ಅವಳ ಮಧುರವಾದ ಧ್ವನಿ ಕೇಳಿ ರಂಜಿತ್ ಕೋಣೆಯ ಹತ್ತಿರ ಹೋದ. ಮಕ್ಕಳು ನೃತ್ಯ ಮುಗಿಸಿ ಹೊರಗೆ ಬರುವಾಗ ರಂಜಿತ್ ಒಳಗೆ ಹೋದ. ವರ್ಷಗಳ ನಂತರ ಅಣ್ಣನನ್ನು ನೋಡಿದ ಸೀತೆಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಮೂಡಿತ್ತು. ಅಣ್ಣ, ನೀನು ಯಾವಾಗ ಬಂದೆ ಎಂದು ಸೀತೆ ಕೇಳಿದಾಗ ಅವಳ ಮುಖದಲ್ಲಿ ಮುಗ್ಧ ನಗು ಇತ್ತು. ರಂಜಿತ್ ಅವಳ ತಲೆ ಸವರಿ, ಈಗ ತಾನೇ ಬಂದೆ ಸೀತೆ. ನಿನ್ನ ನೃತ್ಯ ನೋಡ್ತಾ ನಿಂತಿದ್ದೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀಯಾ ಗೊತ್ತಾ. ಈ ನಿನ್ನ ಕಲೆ ಕೇವಲ ಈ 4 ಗೋಡೆಗಳ ಮಧ್ಯೆ ಇರಬೇಕಾದದ್ದಲ್ಲ ಎಂದನು. ಸೀತೆಯ ಮುಖದಲ್ಲಿದ್ದ ನಗು ತಕ್ಷಣವೇ ಮಾಯವಾಯಿತು. ಅವಳು ತಲೆ ತಗ್ಗಿಸಿ, ಇರ್ಲಿ ಬಿಡಣ್ಣ, ನನಗೆ ಇದೇ ಪ್ರಪಂಚ. ಹೊರಗಿನ ಜಗತ್ತಿಗೆ ನನ್ನ ಮುಖ ನೋಡಿದರೆ ಅಪಶಕುನ. ಆದರೆ ಈ ಮಕ್ಕಳಿಗೆ ನಾನು ಕೇವಲ ಟೀಚರ್. ನನಗೆ ಇಷ್ಟೇ ಬೇಕು ಎಂದಳು ನೋವಿನಿಂದ. ರಂಜಿತ್ ಅವಳ ಕೈಗಳನ್ನು ಹಿಡಿದುಕೊಂಡು, ಇಲ್ಲ ಸೀತಾ, ನೀನು ನನ್ನ ಜೊತೆ ಬೆಂಗಳೂರಿಗೆ ಬರ್ತಾ ಇದೀಯಾ. ಅಲ್ಲಿ ನಿನಗೆ ಹೊಸ ಜೀವನ ಕಾಯ್ತಿದೆ. ಅಲ್ಲಿ ಯಾರು ನಿನ್ನನ್ನು ವಿಧವೆ ಅಂತ ದೂರ ಇಡಲ್ಲ. ನಿನ್ನ ಕಲೆಗೆ ಅಲ್ಲಿ ಗೌರವ ಸಿಗುತ್ತೆ ಎಂದನು. ಬೆಂಗಳೂರು ಎಂಬ ಹೆಸರನ್ನು ಕೇಳುತ್ತಲೇ ಸೀತೆ ನಡುಗಿ ಹೋದಳು. ಇಲ್ಲಣ್ಣ, ನನ್ನಿಂದ ಆ ದೊಡ್ಡ ಸಿಟಿಗೆ ಬರೋಕೆ ಸಾಧ್ಯವಿಲ್ಲ. ನಾನು ಬಂದರೆ ನಿನ್ನ ಗೌರವಕ್ಕೂ ಧಕ್ಕೆ ಬರ್ಬೋದು. ನಾನು ಇಲ್ಲೇ ಚೆನ್ನಾಗಿದ್ದೀನಿ ಎಂದು ನಿರಾಕರಿಸಿದಳು. ಬೆಂಗಳೂರಿನ ಗದ್ದಲದ ಪ್ರಪಂಚ. ರಂಜಿತ್ನ ಆತುರದ ಆಸೆಗಳು ಸದ್ಯಕ್ಕೆ ಹಳ್ಳಿಯ ಆ ದೊಡ್ಡ ಮನೆಯ ಬಾಗಿಲನ್ನು ದಾಟಲಿಲ್ಲ. ಸೀತೆ ತನ್ನ ಹಳ್ಳಿಯನ್ನು ಬಿಟ್ಟು ಹೋಗಲು ಒಪ್ಪಲಿಲ್ಲ. ಅಣ್ಣ, ಈ ಹಳ್ಳಿಯ ಕತ್ತಲಲ್ಲೇ ನನ್ನ ಬದುಕು ಕರಗಿ ಹೋಗಿದೆ. ಈಗ ಹೊಸ ಬೆಳಕನ್ನು ಹುಡುಕಿಕೊಂಡು ಬರುವ ಧೈರ್ಯ ನನಗಿಲ್ಲ. ನನ್ನನ್ನು ಇಲ್ಲೇ ಇರಲು ಬಿಟ್ಬಿಡು ಎಂದು ಕಣ್ಣೀರಿಟ್ಟಾಗ ರಂಜಿತ್ಗೆ ಅವಳನ್ನು ಬಲವಂತವಾಗಿ ಕರೆದೊಯ್ಯಲು ಮನಸ್ಸಾಗಲಿಲ್ಲ. ತಂಗಿಯ ಮನಸ್ಸಿನ ಗಾಯ ಇಷ್ಟು ಬೇಗ ಮಾಯವಾಗುವುದಿಲ್ಲ ಎಂದು ತಿಳಿದು ಅವನು ಭಾರವಾದ ಹೃದಯದಿಂದ ಬೆಂಗಳೂರಿಗೆ ಮರಳಿದ್ದ. ಹೀಗೆ ಸೀತೆ ಹಳ್ಳಿಯಲ್ಲೇ ಉಳಿದುಕೊಂಡಳು. ದಿನಗಳು ಎಂದಿನಂತೆ ಉಳುತ್ತಿದ್ದವು. ಸೀತೆಯ ದಿನಚರಿ ಇಡೀ ಜಗತ್ತಿಗಿಂತ ಭಿನ್ನವಾಗಿತ್ತು. ಊರಿನ ಜನ ಸೂರ್ಯನ ಮೊದಲ ಕಿರಣವನ್ನು ನೋಡಿ ದಿನದ ಆರಂಭ ಮಾಡಿದರೆ, ಸೀತೆ ಮಾತ್ರ ಸೂರ್ಯ ಹುಟ್ಟುವ ಮುನ್ನವೇ ತನ್ನ ದಿನವನ್ನು ಮುಗಿಸಿಕೊಳ್ಳಬೇಕಿತ್ತು. ಬೆಳಗಿನ ಜಾವ 4 ಗಂಟೆ. ಇಡೀ ಊರು ಕತ್ತಲಲ್ಲಿ ಮುಳುಗಿರುವಾಗ ಹಕ್ಕಿಗಳು ಇನ್ನು ರೆಕ್ಕೆ ಬಿಚ್ಚದ ಮುನ್ನವೇ ಸೀತೆ ಎಚ್ಚರಗೊಳ್ಳುತ್ತಿದ್ದಳು. ಮಡಿಯಿಂದ ಸ್ನಾನ ಮುಗಿಸಿ ಅಂಗಳಕ್ಕೆ ಬಂದು ಯಾರ ಕಣ್ಣಿಗೂ ಬೀಳದಂತೆ ಸಾರಿಸಿ ದೊಡ್ಡದೊಂದು ರಂಗೋಲೆ ಇಡುತ್ತಿದ್ದಳು. ಮುಂಜಾನೆ 5 ಗಂಟೆವರೆಗೆ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಕೌಸಲ್ಯ ಸುಪ್ರಭಾತದ ಮಂತ್ರ ಘೋಷಣೆಯೊಂದಿಗೆ ಪೂಜೆ ಮುಗಿಸುತ್ತಿದ್ದಳು. ಮನೆಯ ಮಂದಿಗೆಲ್ಲ ಬಿಸಿ ಬಿಸಿ ಕಾಫಿ ಮತ್ತು ಅಡುಗೆಯನ್ನು ಸಿದ್ಧಪಡಿಸಿ ಇಡುತ್ತಿದ್ದಳು. ಬೆಳಗ್ಗೆ 6:30 ಗಂಟೆಗೆ ಸೂರ್ಯದೇವ ಮೂಡಣದಲ್ಲಿ ತಲೆ ಎತ್ತುತ್ತಿದ್ದಂತೆ ಸೀತೆ ತನ್ನ ಕೋಣೆಯೊಳಗೆ ಸೇರಿ ಬಾಗಿಲು ಹಾಕಿಕೊಳ್ಳುತ್ತಿದ್ದಳು. ಅವಳ ದಿನದ ಬಹುಭಾಗ ಕಳೆಯುತ್ತಿದ್ದುದೇ ಆ 4 ಗೋಡೆಗಳ ಮಧ್ಯೆ. ಅಲ್ಲಿ ಅವಳು ಪುಸ್ತಕಗಳನ್ನು ಓದುತ್ತಿದ್ದಳು, ಸುಂದರವಾದ ಚಿತ್ರಗಳನ್ನು ಬಿಡಿಸುತ್ತಿದ್ದಳು. ಆದರೆ ಮಧ್ಯಾಹ್ನ 4 ಗಂಟೆ ಸೀತೆಯ ಪಾಲಿಗೆ ಆ ದಿನದ ಅತ್ಯಂತ ಸಂತೋಷವಾದ ಸಮಯ. ಊರಿನ ಮುಗ್ಧ ಪುಟ್ಟ ಮಕ್ಕಳು ಅವಳ ಬಳಿ ಭರತನಾಟ್ಯ ಕಲಿಯಲು ಮತ್ತು ಟ್ಯೂಷನ್ಗಾಗಿ ಬರುತ್ತಿದ್ದರು. ಆ ಕೋಣೆಯೊಳಗೆ ಗೆಜ್ಜೆಯ ನಾದ ಮೊಳಗುತ್ತಿತ್ತು. ಆ ಮುಗ್ಧ ಕಣ್ಣುಗಳ ಮುಂದೆ ಸೀತೆ ತನ್ನೆಲ್ಲ ದುಃಖವನ್ನು ಮರೆತು ನಗುತ್ತಿದ್ದಳು. ಅಂದು ಗೌರಿ ಹಬ್ಬದ ಮರುದಿನ. ಹಳ್ಳಿಯ ದೊಡ್ಡ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು. ಸೀತೆ ಎಂದಿನಂತೆ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಅಷ್ಟರಲ್ಲೇ ಊರಿನ ಪ್ರಭಾವಿ ವ್ಯಕ್ತಿಯೊಬ್ಬರ ಪತ್ನಿ, ಅಹಂಕಾರದ ಮೂರ್ತಿಯಂತಿದ್ದ ಭಾಗ್ಯಮ್ಮ
ಎಂಬಾಕೆ ಕೃಷ್ಣೇಗೌಡರ ಮನೆಗೆ ಬಂದಳು. ಅವಳ ಕೈಯಲ್ಲಿದ್ದ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಹೂವು ಹಾಗೂ ಮುತ್ತೈದರಿಗೆ ನೀಡುವ ಬಾಗಿನವಿತ್ತು. ತನ್ನ ಮಗಳ ಮದುವೆ ನಿಶ್ಚಯವಾಗಿರುವ ಖುಷಿಯಲ್ಲಿ ಊರಿನ ಹೆಣ್ಣು ಮಕ್ಕಳನ್ನು ತನ್ನ ಮನೆಗೆ ಅರಿಶಿನ ಕುಂಕುಮಕ್ಕೆ ಕರೆಯಲು ಅವಳು ಬಂದಿದ್ದಳು. ಹಜಾರದಲ್ಲಿ ಕುಳಿತಿದ್ದ ಗಂಗಮ್ಮ ಮತ್ತು ಕನಕ ಅವರ ಬಳಿ ಬಂದು ತಾಂಬೂಲ ನೀಡುತ್ತಾ, ನೋಡಿ ಗಂಗಮ್ಮನವರೇ, ನನ್ನ ಮಗಳ ಮದುವೆ ಕುದುರಿದೆ. ನಾಳೆ ಸಂಜೆ ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಇತ್ತು. ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀವಿ. ಮನೆಯಲ್ಲಿರೋ ಹೆಣ್ಣು ಮಕ್ಕಳೆಲ್ಲ ತಪ್ಪದೆ ಬರಬೇಕು ಎಂದಳು. ನಗುತ್ತಾ ಕನಕ ಸಂತೋಷದಿಂದ ತಾಂಬೂಲ ಸ್ವೀಕರಿಸಿ, ತುಂಬಾ ಸಂತೋಷ ಭಾಗ್ಯಮ್ಮ, ಖಂಡಿತ ಬರ್ತೀವಿ ಎಂದರು. ಅಷ್ಟರಲ್ಲಿ ದೇವರ ಪೂಜೆಗೆ ಹೂ ತರಲು ಸೀತೆ ತನ್ನ ಕೋಣೆಯಿಂದ ಹೊರಬಂದಿದ್ದಳು. ಅವಳು ಹಜಾರದ ಕಡೆಗೆ ಬರುತ್ತಿರುವುದನ್ನು ನೋಡಿದ ಭಾಗ್ಯಮ್ಮ ಮುಖ ತಕ್ಷಣವೇ ಕಪ್ಪಿಟ್ಟಿತ್ತು. ಅವಳಲ್ಲಿದ್ದ ಮೂಢನಂಬಿಕೆ ಮತ್ತು ಅಹಂಕಾರ ಒಮ್ಮೆಲೆ ಜಾಗೃತವಾಯಿತು. ಕನಕ ಮತ್ತು ಗಂಗಮ್ಮನವರ ಸಮ್ಮುಖದಲ್ಲೇ ಸೀತೆಗೆ ಕೇಳಿಸುವಂತೆ ಕಟುಧ್ವನಿಯಲ್ಲಿ ಹೇಳಿದಳು. ಅಂದಹಾಗೆ ಕನಕಮ್ಮ, ನಾನು ಹೇಳಿದ್ದು ಮುತ್ತೈದೆಯರನ್ನ ಮಾತ್ರ ಹಬ್ಬದ ದಿನ ಶುಭ ಕಾರ್ಯಕ್ಕೆ ಕರೆಯುವಾಗ ಎಲ್ಲರನ್ನೂ ಕರೆಯೋಕೆ ಆಗಲ್ಲ ನೋಡಿ. ನಿಮ್ಮ ಮಗಳು ಸೀತೆಯನ್ನು ಮಾತ್ರ ದಯವಿಟ್ಟು ಕರ್ಕೊಂಡು ಬರಬೇಡಿ. ಅವಳು ಬಂದರೆ ನನ್ನ ಮಗಳ ಮದುವೆ ಕಾರ್ಯಕ್ಕೆ ಏನಾದರೂ ವಿಘ್ನ ಬಂದಿತ್ತು. ಅಮಂಗಲವಾದ ಮುಖಗಳನ್ನು ಇಂತಹ ಶುಭ ಕಾರ್ಯದಲ್ಲಿ ನೋಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಭಾಗ್ಯಮ್ಮನ ಈ ಕಟು ಮಾತುಗಳು ಹಜಾರದಲ್ಲಿದ್ದ ಸೀತೆಯ ಕಿವಿಗೆ ಸೀಸದಂತೆ ಬಿದ್ದವು. ಕನಕ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಗಂಗಮ್ಮ ಕೋಪದಿಂದ ಏನೋ ಹೇಳಲು ಹೊರಟರು. 10 ವರ್ಷಗಳಿಂದ ಇಂತಹ ಮಾತುಗಳನ್ನು ಕೇಳಿ ಕೇಳಿ ಸೀತೆ ಒಳಗೊಳಗೆ ಸತ್ತಿದ್ದಳು. ಆದರೆ ಇಂದು ಹಬ್ಬದ ದಿನ ತನ್ನ ತಾಯಿಯ ಎದುರಲ್ಲೇ ತನ್ನನ್ನು ಅಮಂಗಲ ಎಂದ ಕರೆದಾಗ ಅವಳಲ್ಲಿದ್ದ ಸ್ವಾಭಿಮಾನ ಜಾಗೃತವಾಯಿತು. ಯಾವಾಗಲೂ ತಲೆ ತಗ್ಗಿಸಿ ಕಣ್ಣೀರಿಡುತ್ತಿದ್ದ ಸೀತೆ ಇಂದು ಹಿಂದೆ ಸರಿಯಲಿಲ್ಲ. ಅವಳು ಗಂಭೀರವಾದ ನಡಿಗೆಯೊಂದಿಗೆ ಭಾಗ್ಯಮ್ಮನ ಎದುರು ಬಂದು ನಿಂತಳು. ಅವಳ ಕಣ್ಣುಗಳಲ್ಲಿ ಅಳುವಿರಲಿಲ್ಲ, ಬದಲಿಗೆ ಒಂದು ತರಹದ ಘನತೆ ಮತ್ತು ದೃಢತೆ ಇತ್ತು. ಸೀತೆ ಭಾಗ್ಯಮ್ಮನ ಕಣ್ಣುಗಳನ್ನು ನೇರವಾಗಿ ಇಟ್ಟಿಸಿ ಶಾಂತ ಹಾಗೂ ಗಂಭೀರ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದಳು. ಭಾಗ್ಯಮ್ಮನವರೇ, ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆಯೋದು ನಿಮ್ಮ ಧರ್ಮ. ನಾನು ಅದಕ್ಕೆ ಅಡ್ಡಿ ಬರಲ್ಲ. ಆದರೆ ಅಮಂಗಲದ ಬಗ್ಗೆ ಮಾತನಾಡೋ ಮುನ್ನ ಒಂದು ಸಾರಿ ಯೋಚನೆ ಮಾಡಿ. ನೀವು ಹಣೆಗೆ ಇಟ್ಟುಕೊಂಡಿರೋ ಈ ಕುಂಕುಮ, ಕೈಗೆ ಹಚ್ಚಿರೋ ಅರಿಶಿನ ಕೇವಲ ಒಂದು ಗಂಡನ ಹೆಸರಿನಿಂದ ಮಾತ್ರ ಪವಿತ್ರವಾಗುತ್ತಾ? ಪ್ರಕೃತಿಯಲ್ಲಿ ಬೆಳಗೆದ್ದು ಕಣ್ಣು ಬಿಡುವ ಸೂರ್ಯನಿಗೆ ಯಾವ ಜಾತಿ, ಯಾವ ವಿಧವೆ ಅನ್ನೋ ಭೇದ ಭಾವ ಇದೆಯಾ? ಎಲ್ಲರಿಗೂ ಸಮನಾಗಿ ಬೆಳಕು ಕೊಡ್ತಾನಲ್ಲ, ಅವನು ಅಮಂಗಲನ? ವಿಧಿಯ ಆಟದಿಂದ ನಾನು ಗಂಡನನ್ನ ಕಳೆದುಕೊಂಡಿರ್ಬೋದು, ಆದರೆ ನನ್ನ ನಡತೆಯಲ್ಲಿ, ನನ್ನ ಆಲೋಚನೆಯಲ್ಲಿ ಯಾವುದೇ ಅಪಚಾರವಿಲ್ಲ. ಬೆಳಗ್ಗೆ ಎದ್ದು ಇಡೀ ಮನೆಗೆ ಪೂಜೆಯ ಸುವಾಸನೆ ಹರಡುವಂತೆ ದೀಪ ಹಚ್ಚೋದು ಇದೆ ಅಮಂಗಲದ ಕೈಗಳು. ಊರಿನ ಮುಗ್ಧ ಮಕ್ಕಳಿಗೆ ಸಂಸ್ಕಾರ, ಕಲೆ ಕಲಿಸಿಕೊಡುತ್ತಿರುವುದು ಇದೆ ಅಪಶಕುನದ ಜೀವ. ನಿಮ್ಮ ಮಗಳ ಮದುವೆಗೆ ನನ್ನ ಮುಖ ನೋಡಿದರೆ ವಿಘ್ನ ಬರುತ್ತೆ ಅಂದುಕೊಳ್ಳುವುದು ನಿಮ್ಮ ಮನಸ್ಸಿನಲ್ಲಿರೋ ಮೂಢನಂಬಿಕೆ ಮತ್ತು ಕೊಳಕು ಆಲೋಚನೆ. ನಿಜವಾದ ಅಮಂಗಲ ಇರೋದು ನಮ್ಮ ಹಣೆ ಬರಹದಲ್ಲ ಭಾಗ್ಯಮ್ಮ, ಸಮಾಜದಲ್ಲಿ ಒಳ್ಳೆಯದನ್ನು ಬಯಸದ ನಿಮ್ಮಂಥವರ ಮನಸ್ಸಿನಲ್ಲಿ. ಸೀತೆಯ ಈ ನಿರ್ಗಳರಾದ ತೀಕ್ಷ್ಣವಾದ ಮಾತುಗಳನ್ನು ಕೇಳಿ ಭಾಗ್ಯಮ್ಮನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಇಷ್ಟು ವರ್ಷ ಮೌನವಾಗಿದ್ದ ಸೀತೆ ಇಷ್ಟೊಂದು ಧೈರ್ಯವಾಗಿ ಅರ್ಥಗರ್ಭಿತವಾಗಿ ಮಾತನಾಡುತ್ತಾಳೆ ಎಂದು ಅವಳು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅವಳ ಮುಖ ಅವಮಾನದಿಂದ ಸಣ್ಣದಾಯಿತು. ಮಾತನಾಡಲು ಮಾತಿಲ್ಲದೆ, ಅಲ್ಲಿ ನಿಲ್ಲಲಾಗದೆ ಭಾಗ್ಯಮ್ಮ ತಲೆ ತಗ್ಗಿಸಿ ಆತುರವಾಗಿ ಅಲ್ಲಿಂದ ಹೊರಟು ಹೋದ್ದು. ಕನಕ ಮತ್ತು ಗಂಗಮ್ಮ ಆಶ್ಚರ್ಯ ಮತ್ತು ಹೆಮ್ಮೆಯಿಂದ ಸೀತೆಯನ್ನು ನೋಡುತ್ತಾ ನಿಂತರು. ಸೀತೆ ಕಣ್ಣಂಚಿನಲ್ಲಿದ್ದ ಒಂದು ಹನಿ ನೀರನ್ನು ಒರೆಸಿಕೊಂಡು ತಾಯಿಯ ಕಡೆಗೆ ನೋಡಿ ಸಣ್ಣದಾಗಿ ನಕ್ಕು ಮತ್ತೆ ತನ್ನ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದಳು. ಅವಳು ಹಳ್ಳಿಯಲ್ಲೇ ಉಳಿದಿರಬಹುದು, ಆದರೆ ಅವಳಿಗೊಳಗಿನ ಸ್ವಾಭಿಮಾನದ ಜ್ವಾಲೆ ಇನ್ನೂ ಮೌನವಾಗಿರಲು ಸಿದ್ಧವಿರಲಿಲ್ಲ. ಭಾಗ್ಯಮ್ಮನಿಗೆ ಸೀತೆ ನೋಡಿದ ಆ ತೀಕ್ಷ್ಣ ಉತ್ತರ ಇಡೀ ಹಳ್ಳಿಯಲ್ಲಿ ಕಿಚ್ಚಿದ್ದಂತೆ ಹರಡಿತ್ತು. ಯಾವಾಗಲೂ ತಲೆ ತಗ್ಗಿಸಿ ಕತ್ತಲೆ ಕೋಣೆಯಲ್ಲಿ ಕಣ್ಣೀರಿಡುತ್ತಿದ್ದ ಸೀತೆ ಇಂದು ಸಮಾಜದ ಮೂಢನಂಬಿಕೆಯ ಮುಖಕ್ಕೆ ಕನ್ನಡಿ ಹಿಡಿದಿದ್ದಾಳೆ ಎಂಬ ಸುದ್ದಿ ಊರಿನವರ ಬಾಯಲ್ಲಿ ಓಡಾಡತೊಡಗಿತ್ತು. ಕೆಲವರು ಅವಳ ಧೈರ್ಯವನ್ನು ಮೆಚ್ಚಿಕೊಂಡರೆ, ಇನ್ನು ಕೆಲವರು ಗಂಡನಿಲ್ಲದವಳಿಗೆ ಕೊಂಚ ಕೊಬ್ಬು ಜಾಸ್ತಿ ಎಂದು ಒಳಗೊಳಗೆ ಪಿಸುಗುಟ್ಟಿದ್ದರು. ಆದರೆ ಸೀತೆಗೆ ಈಗ ಯಾರ ಮಾತುಗಳು ಮುಖ್ಯವಾಗಿರಲಿಲ್ಲ ಎಂದು ಭಾಗ್ಯಮ್ಮನಿಗೆ ಉತ್ತರಿಸಿದ ನಂತರ ಅವಳ ಆತ್ಮವಿಶ್ವಾಸ ದುಪ್ಪಟ್ಟವಾಗಿತ್ತು. ಅವಳು ತನ್ನ ಕೋಣೆಯ ಬಾಗಿಲನ್ನು ಸೂರ್ಯ ಮುಳುಗುವ ಮುನ್ನವೇ ಮುಚ್ಚಿಕೊಳ್ಳುವುದನ್ನು ಕಡಿಮೆ ಮಾಡಿದ್ದಳು. ಹಗಲಿನ ವೇಳೆಯೂ ಅಂಗಳಕ್ಕೆ ಬಂದು ಅಜ್ಜಿಯ ಜೊತೆ ಹರಟೆ ಹೊಡೆಯುವುದು, ತಾಯಿಗೆ ಅಡುಗೆಯಲ್ಲಿ ಸಹಾಯ ಮಾಡುವುದನ್ನು ರೂಢಿಸಿಕೊಂಡಿದ್ದಳು. ಬೆಂಗಳೂರಿನಲ್ಲಿದ್ದ ರಂಜಿತ್ಗೆ ಅಮ್ಮ ಕನಕ ಫೋನ್ ಮಾಡಿ ಹಳ್ಳಿಯಲ್ಲಿ ನಡೆದ ಇಡೀ ಘಟನೆಯನ್ನು ವಿವರಿಸಿದ್ದಳು. ಸೀತೆ ಭಾಗ್ಯಮ್ಮನಿಗೆ ಕೊಟ್ಟ ಉತ್ತರವನ್ನು ಕೇಳಿ ರಂಜಿತ್ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಮೂಡಿತು. ಫೋನ್ ಇಡುತ್ತಿದ್ದಂತೆ ಅವನು ಸಡಗರದಿಂದ ತನಗೆ ತಿಳಿಯದಂತೆ ಚಪ್ಪಾಳೆ ತಟ್ಟಿದ್ದ. ಅವನ ಪಕ್ಕದಲ್ಲೇ ಕುಳಿತಿದ್ದ ರಾಮ್ ಶೆಟ್ಟಿ, ಏನೋ ರಂಜು, ಲಾಟ್ರಿ ಹೊಡಿತಾ? ಅಷ್ಟೊಂದು ಖುಷಿಯಾಗಿದ್ದೀಯಾ ಎಂದು ಕೇಳಿದ. ಲಾಟ್ರಿಗಿಂತ ದೊಡ್ಡದು ರಾಮ್, ನನ್ನ ತಂಗಿ ಸೀತೆ ಬದಲಾಗಿದ್ದಾಳೆ. ಅವಳ ಕಣ್ಣೀರು ಇವತ್ತು ಬೆಂಕಿಯಾಗಿದೆ. ಊರಿನವರು ಅವಳಿಗೆ ಅಮಂಗಲ ಅಂದಿದ್ದಕ್ಕೆ ನಿಂತ ಜಾಗದಲ್ಲಿ ಧೂಳಿಪಟ ಮಾಡಿದ್ದಾಳಂತೆ ಎಂದು ಹೆಮ್ಮೆಯಿಂದ ಹೇಳಿದ್ದ. ರಾಮ್ ಮುಖದಲ್ಲೂ ನಗು ಮೂಡಿತ್ತು.
ನಾನು ಮೊದಲೇ ಹೇಳಿರ್ಲಿಲ್ವಾ ರಂಜು, ಸೀತೆ ದುರ್ಬಲಳಲ್ಲ ಅಂತ. ಆದರೆ ಅವಳು ಹಳ್ಳಿಯಲ್ಲೇ ಇದ್ದರೆ ಆ ಸಮಾಜ ಅವಳನ್ನು ಮತ್ತೆ ತುಳಿಯಲು ನೋಡುತ್ತೆ. ಅವರ ಬುದ್ಧಿವಂತಿಕೆಗೆ ಒಂದು ದೊಡ್ಡ ವೇದಿಕೆ ಸಿಗಬೇಕು. ರಂಜಿತ್ ಯೋಚನೆಗೆ ಬಿದ್ದ. ಹೌದು ರಾಮ್, ಆದರೆ ಅವಳು ಬೆಂಗಳೂರಿಗೆ ಬರೋಕೆ ಒಪ್ಪಿಲ್ಲವಲ್ಲ. ಅಭಿಮನ್ಯು ಬೇರೆ ಅವಳನ್ನು ದುರ್ಬಲಳು ಅಂತ ಸವಾಲು ಹಾಕು ನಿಂತಿದ್ದಾನೆ. ಅವಳಿಗೆ ಹಳ್ಳಿಯಲ್ಲೇ ಇದ್ದುಕೊಂಡು ಏನಾದರೂ ಸಾಧಿಸುವಂತೆ ಮಾಡಬೇಕು. ಅದಕ್ಕೆ ನಾನೇ ಒಂದು ದಾರಿ ಹುಡುಕಬೇಕು. ಇತ್ತ ಬೆಂಗಳೂರಿನ ರಾಜಗುರು, ಸಾಮ್ರಾಜ್ಯದ ಅಧಿಪತಿ ಅಭಿಮನ್ಯು ಎಂದಿದಂತೆ ಆಫೀಸಿನ ಕೆಲಸಗಳಲ್ಲಿ ಮುಳುಗಿದ್ದರೂ ಅವನ ಮನಸ್ಸಿನಲ್ಲಿ ಏನೋ ಒಂದು ಅಶಾಂತಿ ಕಾಡ್ತಿತ್ತು. ರಂಜಿತ್ ಅಂದು ಆಫೀಸ್ನಲ್ಲಿ ತನ್ನ ತಂಗಿಯ ಬಗ್ಗೆ ಹೇಳಿದ ಮಾತುಗಳು, ಅವಳ ಕತ್ತಲೆ ಕೋಣೆಯ ಬದುಕು ಅವನ ಸಬ್ಕಾನ್ಸಿಯಸ್ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಹುಟ್ಟಾಟುತ್ತಿತ್ತು. ಭಾವನೆಗಳೇ ಇಲ್ಲದ ಆ ಕ್ರೋಧದ ಒಡೆಯನಿಗೆ ಮೊದಲ ಬಾರಿಗೆ ಒಬ್ಬ ಅಪರಿಚಿತ ಹುಡುಗಿಯ ಕಣ್ಣೀರಿನ ಕತೆ ಕಿರಿಕಿರಿ ಉಂಟು ಮಾಡಿತ್ತು. ಅಂದು ಸಂಜೆ ರಾಜಗುರು ನಿವಾಸದಲ್ಲಿ ಚಹಾ ಕುಡಿಯುವ ಸಮಯ. ಚೇರ್ಮನ್ ಜಗದೀಶ್, ಪ್ರಸಾದ ರಾಜ್ಗುರು ಮತ್ತು ದೇವಿಕಾ ರಾಜ್ಗುರು ಕುಳಿತಿದ್ದರು. ತಂಗಿ ಅಹಲ್ಯ ಅಣ್ಣ ಅಭಿಮನ್ಯು ಬರುವುದನ್ನು ಕಾಯುತ್ತಿದ್ದಳು. ಅಭಿಮನ್ಯು ಕೋಪದಿಂದಲೇ ಮನೆಗೆ ಬಂದವನು ಸೋಫಾದ ಮೇಲೆ ಕುಳಿತಾಗ ಅಹಲ್ಯ ಮೆಲ್ಲನೆ ಅವನ ಹತ್ತಿರ ಬಂದು, ಅಣ್ಣ, ನಿನಗೊಂದು ವಿಷಯ ಗೊತ್ತಾ? ನಮ್ಮ ರಾಜಗುರು ಫೌಂಡೇಶನ್ ಕಡೆಯಿಂದ ಪ್ರತಿ ವರ್ಷ ಹಳ್ಳಿಗಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ರಾಜಗುರು ಕಲಾರತ್ನ ಪ್ರಶಸ್ತಿ ಕೊಡ್ತಾರಲ್ಲ, ಈ ವರ್ಷ ಅದಕ್ಕೆ ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗಗಳಿಂದ ಅರ್ಜಿಗಳು ಬಂದಿವೆ. ಅದರಲ್ಲಿ ಒಂದು ಅದ್ಭುತವಾದ ನೃತ್ಯದ ವಿಡಿಯೋ ಬಂದಿದೆ. ಅಪ್ಪ ಕೂಡ ಅದನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ ಎಂದಳು ಉತ್ಸಾಹದಿಂದ. ಜಗದೀಶ್ ಪ್ರಸಾದ್ ತಲೆ ಅಲ್ಲಾಡಿಸಿ ಗಂಭೀರ ಧ್ವನಿಯಲ್ಲಿ ಹೇಳಿದರು. ಹೌದು ಅಭಿ, ಆ ಹುಡುಗಿ ಭರತನಾಟ್ಯದಲ್ಲಿ ಒಂದು ಜೀವ ಇದೆ. ಆದರೆ ಆಕೆಗೆ ಯಾವುದೇ ಪ್ರಚಾರ ಬೇಡವಂತೆ. ಹಳ್ಳಿಯಲ್ಲೇ ಇದ್ದುಕೊಂಡು ಮಕ್ಕಳಿಗೆ ಉಚಿತವಾಗಿ ನೃತ್ಯ ಹೇಳಿಕೊಡ್ತಾಳಂತೆ. ಅವಳ ಪ್ರೊಫೈಲ್ ಕಳಿಸಿದ್ದಾರೆ ನೋಡು. ಆಕೆಗೆ ಈ ಪ್ರಶಸ್ತಿ ಸಿಗಬೇಕು ಅನ್ನೋದು ನನ್ನ ಇಚ್ಛೆ. ಅಭಿಮನ್ಯು ತಿರಸ್ಕಾರದಿಂದ, ಅಪ್ಪ, ನಿಮಗೆ ಗೊತ್ತಲ್ಲ, ಬಿಸ್ನೆಸ್ನಲ್ಲಿ ಇವೆಲ್ಲ ವರ್ಕೌಟ್ ಆಗಲ್ಲ. ಪ್ರಚಾರ ಬೇಡ ಅನ್ನೋರೆಲ್ಲ ದುರ್ಬಲರು ಅಥವಾ ಹೆದರಿಕೊಂಡಿರೋರು. ನಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಮುಖ್ಯ ಎಂದನು. ದೇವಿಕಾ ರಾಜ್ಗುರು ಮಧ್ಯೆ ಪ್ರವೇಶಿಸಿ, ಇಲ್ಲ ಅಭಿ, ಆ ಹುಡುಗಿ ಇರೋದು ರಂಜಿತ್ ಊರಿನಲ್ಲೇ ಅಂತೆ. ನಿನ್ನ ಗೆಳೆಯ ರಂಜಿತ್ ಇದ್ದಾನಲ್ಲ, ಅವನ ತಾತ ಕೃಷ್ಣೇಗೌಡರ ಹಳ್ಳಿಯಲ್ಲೇ ಆಕೆ ಇರೋದು ಎಂದರು. ರಂಜಿತ್ ಹಳ್ಳಿ ಎಂಬ ಹೆಸರು ಕೇಳುತ್ತಿದ್ದಂತೆ ಅಭಿಮನ್ಯುವಿಗೆ ಒಮ್ಮೆಲೆ ಆಫೀಸ್ನಲ್ಲಿ ರಂಜಿತ್ ಕಣ್ಣೀರು ಹಾಕುತ್ತಾ ಹೇಳಿದ ಮಾತುಗಳು ನೆನಪಾದವು. 10 ವರ್ಷಗಳಿಂದ ಕತ್ತಲಲ್ಲಿ ಕರಗುತ್ತಿದ್ದಾಳೆ. ಅಭಿಮನ್ಯು ತಕ್ಷಣ ಅಹಲ್ಯ ಕೈಯಲ್ಲಿದ್ದ ಆ ಟ್ಯಾಬ್ ಕಿತ್ತುಕೊಂಡು ಆ ಹುಡುಗಿಯ ಪ್ರೊಫೈಲ್ ನೋಡಿದ. ಅದರಲ್ಲಿ ಯಾವುದೇ ಫೋಟೋ ಇರಲಿಲ್ಲ, ಕೇವಲ ನೃತ್ಯದ ವಿಡಿಯೋ ಮಾತ್ರ ಇತ್ತು. ಮುಖಕ್ಕೆ ಮುಸುಕು ಹಾಕಿ ನೃತ್ಯ ಮಾಡಿದ ವಿಡಿಯೋ ಅದು. ಆದರೆ ಅದರ ಕೆಳಗೆ ಹೆಸರಿತ್ತು ಸೀತೆ. ಅಭಿಮನ್ಯು ಹೃದಯ ಒಂದು ಕ್ಷಣ ಜೋರಾಗಿ ಬಡಿದುಕೊಂಡಿತ್ತು. ಸೀತೆ? ರಂಜಿತ್ ತಂಗಿನ ಇವಳು? ಮುಖ ಮುಚ್ಚಿಕೊಂಡು ನೃತ್ಯ ಮಾಡ್ತಾಳ? ಅಷ್ಟೊಂದು ಭಯಾನ ಇವಳಿಗೆ ಎಂದು ಅವನ ಅಹಂಕಾರ ಮತ್ತೆ ಹೆಡೆ ಎತ್ತಿತ್ತು. ಓಹೋ, ಇವಳೇನಾ ರಂಜಿತ್ ಹೇಳಿದ ಆ ದುರ್ಬಲ ಹುಡುಗಿ? ಸಮಾಜಕ್ಕೆ ಹೆದರಿ ಮುಖ ಮುಚ್ಚಿಕೊಂಡು ನೃತ್ಯ ಮಾಡೋ ಇವಳಿಗೆ ರಾಜಗುರು ಪ್ರಶಸ್ತಿಯ? ಇಂತಹ ದುರ್ಬಲರನ್ನು ನಾನು ಪ್ರೋತ್ಸಾಹಿಸಲ್ಲ. ನಾನೇ ಸ್ವತಃ ಆ ಹಳ್ಳಿಗೆ ಹೋಗಿ ಈಕೆ ಯೋಗ್ಯತೆ ಏನು ಅಂತ ನೋಡ್ತೀನಿ. ರಂಜಿತ್ಗೆ ತೋರಿಸಿಕೊಡ್ತೀನಿ ಇವಳಲ್ಲಿ ಜಗತ್ತನ್ನು ಎದುರಿಸೋ ಧೈರ್ಯ ಇಲ್ಲ ಅಂತ ಎಂದು ಅಭಿಮನ್ಯು ಮನಸ್ಸಿನಲ್ಲೇ ನಿರ್ಧರಿಸಿದ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.